ಇವತ್ತಿನ ಟಾಪಿಕ್ ಏನಂದ್ರೆ ಟಾಕ್ಸಿಕ್ ಮೂವಿಲಿ ಇಷ್ಟೆಲ್ಲ ಸಾಂಗ್ಸ್ ಇದ್ರು ಯಾಕೆ ಒಂದೇ ಸಲ ಅಷ್ಟು ಸಾಂಗ್ಸ್ನ ರಿಲೀಸ್ ಮಾಡಿದ್ರು ಅನ್ನೋದು. ಈ ಥರ ಕಂಟೆಂಟ್ನ ರಿಲೀಸ್ ಮಾಡೋದು ಸರಿನಾ ತಪ್ಪ? ಹಾಗೆ ಜನಕ್ಕೆ ಟಾಕ್ಸಿಕ್ ಸಿನಿಮಾದ ಸಾಂಗ್ಸ್ ಬಗ್ಗೆ ಮಿಕ್ಸ್ಡ್ ರಿಯಾಕ್ಷನ್ಸ್ ಬರ್ತಿದೆ. ಈ ಸಿನಿಮಾದ ಸಾಂಗ್ಸ್ ಕೇಳಿ ಇಷ್ಟ ಆಯ್ತಾ ಇಲ್ವಾ ಅಂತ ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಟಾಕ್ಸಿಕ್ ಸಿನಿಮಾದಲ್ಲಿ ಒಟ್ಟು 7 ಸಾಂಗ್ಸ್ ಇದೆ. 7 ಸಾಂಗ್ಸಲ್ಲಿ 2 ಸಾಂಗ್ಸ್ನ ಅಪ್ಡೇಟ್ ಕೊಟ್ಟು ರಿಲೀಸ್ ಮಾಡಿದರು. ಆದರೆ ಇನ್ನು 5 ಸಾಂಗ್ಸ್ನ ಯಾವ ಥರ ರಿಲೀಸ್ ಮಾಡ್ಬೋದಿತ್ತು, ಆದರೆ ಒಂದೇ ಸತಿ ರಿಲೀಸ್ ಮಾಡಿ ತಪ್ಪು ಮಾಡಿದ್ರು ಅನಿಸ್ತಿದೆ. ಯಾಕೆಂದರೆ ಸಿನಿಮಾದ ಪ್ರಮೋಷನ್ಸ್ಗೆ ಹೆಲ್ಪ್ ಮಾಡೋದೆ ಟೀಸರ್, ಟ್ರೈಲರ್ ಹಾಗೆ ಆ ಸಿನಿಮಾದಲ್ಲಿರೋಂಥ ಸಾಂಗ್ಸು. ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೂ 11 ದಿನ ಟೈಮ್ ಇತ್ತು. 2 ದಿನಕ್ಕೆ ಒಂದು ಸಾಂಗ್ನ ರಿಲೀಸ್ ಮಾಡಿದ್ರೂ ಟಾಕ್ಸಿಕ್ ಸಿನಿಮಾದ ಪ್ರಮೋಷನ್ ಕಾನ್ಸ್ಟೆಂಟ್ ಆಗಿರ್ತಿತ್ತು. ಆದರೆ ಒಂದೇ ಸತಿ ಸಿನಿಮಾದ OST ರಿಲೀಸ್ ಮಾಡೋ ಥರ ಇಡೀ ಆಲ್ಬಮ್ಮೇ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ನನ್ನ ಪ್ರಕಾರ ಒಂದೊಂದು ಸಾಂಗ್ಸ್ಗೆ ಸಿಗಬೇಕಾದ ರೀಚ್ ಹಾಗೆ ಇಂಪ್ಯಾಕ್ಟ್ ಸಿಗಲ್ಲ ಅನಿಸುತ್ತೆ. ಹೋಗಲಿ ಬಿಡಿ, ಏನೋ ಆಲ್ಬಮ್ನ ಒಂದೇ ಸತಿ ರಿಲೀಸ್ ಮಾಡಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆದರೆ ಇದರ ಸಾಂಗ್ಸ್ ಕೇಳಿ ನಿಜವಾಗ್ಲೂ ಇಷ್ಟೊಂದು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಅವಶ್ಯಕತೆ ಇತ್ತ ಅನಿಸ್ತು. ಒಂದು ಸಾಂಗ್ ಆದರೂ ಕೇಳಿ ಇನ್ನೊಂದು ಸತಿ ಗುನುಗಬೇಕು ಅಂತ ಅನ್ಸಲ್ಲ. ಮನಮೋಹಕ ಸಾಂಗ್ ವಾಸ್ ಗುಡ್. ವಾಯ್ಸ್ ಎಲ್ಲೋ AI ಜನರೇಟೆಡ್ ಫೀಲ್ ಕೊಟ್ರು ಕೇಳ್ತಾ ಕೇಳ್ತಾ ಹತ್ರ ಆಯಿತು. ಈಗ ಬಿಟ್ಟಿರೋ ಸಾಂಗ್ಸಲ್ಲಿ ಆರದ ಗಾಯ ಅಂತ ಒಂದು ಸಾಂಗ್ ಇದೆ, ಪರವಾಗಿಲ್ಲ ಅನಿಸ್ತು. ಆದರೆ ಮೇಜರ್ ಡಿಸಪಾಯಿಂಟ್ ಅನಿಸಿದ್ದು ರವಿ ಬಸ್ರೂರ್ ಅವರ ವರ್ಕ್. ಸಿನಿಮಾದ ಸ್ಟಾರ್ಟಿಂಗಲ್ಲೇ ಗೊತ್ತಿತ್ತು ರವಿ ಬಸ್ರೂರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಬಿಟ್ಟು ಒಂದು ಸಾಂಗ್ನ ಕಂಪೋಸ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಇಸ್ ಆರ ಇಟ್ಸ್ ಯು ಅನ್ನೋ ಸಾಂಗ್ನ ಕಂಪೋಸ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ವಿಜುವಲ್ಸ್ ಜೊತೆ ನೋಡಿದಾಗ ಒಳ್ಳೆ ಫೀಲ್ ಕೊಡ್ಬೋದು. ಈ ಸಿನಿಮಾಗೆ ರವಿ ಬಸ್ರೂರ್ ಅವರಿಂದ ಒಳ್ಳೆ BGMನೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಇಲ್ಲಿ 2 ಥೀಮ್ಸ್ ಇದೆ, ಒಂದು ಫಾದರ್ ಆ್ಯಂಡ್ ಸನ್ ಮತ್ತು ಬ್ಲಡ್ ಆನ್ ಬ್ಲಡ್ ಅಂತ. ಅದು ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ಸಲಾ BGMಸ್ನ ಕೇಳಿ ಪ್ರಶಾಂತ್ ನೀಲ್ ಅವರು ಈ BGMಸು ಜನನ ಹಾಂಟ್ ಮಾಡುತ್ತೆ ಅಂತ ಹೇಳಿದರು. ಆದರೆ ಸಲಾ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಅದರ BGMs ಅಷ್ಟು ವರ್ಕ್ ಆಗಿರಲಿಲ್ಲ. ಥಿಯೇಟ್ರಲ್ಲಿ ಕೇಳಾದ್ಮೇಲೆ ಈಗಲೂ ಇಷ್ಟೊಂದು ಜನ ಅದರ OST ಕೇಳ್ತಾ ಇದ್ದಾರೆ. ಮೋಸ್ಟ್ಲಿ ಟಾಕ್ಸಿಕ್ ಸಿನಿಮಾಗೂ ಕೂಡ ಅದೇ ಥರ ಆಗ್ಬೋದು. ಇನ್ನು ಈ ಸಿನಿಮಾದ ಸಾಂಗ್ಸ್ ಕೇಳಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.